ಮಾವನ ಇಷ್ಟಪಟ್ಟು ಬ್ರೋ ಕೈಯಿಂದ ಕಟ್ಸಿದಾರಲ್ವ ಅದಕ್ಕೆ ಇರ್ಬೋದು. ಆದ್ರೆ ಈ ಕರಿಮಣಿ ಸರ ನನ್ನ ಕೊರಳಲ್ಲಿರೋದು ಅಮ್ಮಂಗೆ ಇಷ್ಟ ಇಲ್ಲ ಅಲ್ವಾ? ಅಲ್ಲ ಪಾರು, ಅಮ್ಮಂಗೆ ನಾವು ಮದುವೆ ಆಗಿರೋದು ಇಷ್ಟ ಇಲ್ಲ, ಹಾಗಂತ ನಾನು ಕಟ್ಟಿದ ತಾಳಿ ತೆಗ್ಬಿಡ್ತೀಯಾ? ಅಮ್ಮನ ಮುಂದೆನೆ ಮದ್ವೆ ಆದ್ವಿ, ಅಮ್ಮನ ಮುಂದೆನೆ ತಾಳಿ ಕಟ್ಟಿದ್ರಿ. ಆಗ ಅಮ್ಮ ನಾವಿಬ್ರು ಮದ್ವೆ ಆಗೋದಿಕ್ಕೆ ಒಪ್ಕೊಂಡಿದ್ರು. ಮದ್ವೆ ಆದ್ಮೇಲೆ ತಾನೆ ಅಮ್ಮ ನನ್ನನ್ನ ಸೊಸೆ ಅಂತ ಒಪ್ಕೊಳಕ್ಕಾಗಲ್ಲ ಅಂತ ಹೇಳಿತ್ತು. ಹಾಗಾದ್ರೆ ಒಂದ್ ವೇಳೆ ಮದ್ವೆಗಿಂತ ಮುಂಚೆನೆ ಅಮ್ಮ ನಿನ್ನ ಸೊಸೆಯಾಗಿ ಒಪ್ಕೊಳಕ್ ಆಗಲ್ಲ ಅಂತ ಹೇಳಿದಿದ್ರೆ ನನ್ನ ಮದ್ವೆನೇ ಆಗ್ತಾ ಇರ್ಲಿಲ್ವಾ? ಹೇಳು ಪಾರು. ಆಗ್ತಿರ್ಲಿಲ್ಲ. ನಿನ್ ಬುದ್ಧಿಗೆ ಏನಾಗಿದೆ ಪಾರು? ಅಮ್ಮಂಗೆ ಇಷ್ಟ ಆಗಲ್ಲ ಅಂತ ಗೊತ್ತಿದ್ರು ನಾನು ನಿನ್ನ ಲವ್ ಮಾಡಿಲ್ವಾ? ನಮ್ಮಿಬ್ರು ಪ್ರೀತಿನ ಅಮ್ಮ ಒಪ್ಪಲ್ಲ ಅಂತ ಗೊತ್ತಿದ್ರು ನೀನ್ ನನ್ನ ಲವ್ ಮಾಡಿಲ್ವಾ? ಮುಂದೇನಾದ್ರೂ ನೀವು ಅಮ್ಮನ ಒಪ್ಪಿಸ್ತೀರಾ ಅನ್ನೋ ನಂಬಿಕೆ ನನಗಿತ್ತು. ಆದ್ರೆ ಪಾರು, ಅದೆಲ್ಲ ಮುಗ್ದೋಗಿರೋ ಕತೆ. ನಾವಿಬ್ರು ಮದ್ವೆ ಆದ್ವಿ, ಅಮ್ಮ ಒಪ್ಪಿಲ್ಲ, ಒಪ್ತಾ ಇಲ್ಲ. ಮುಂದೆ ಒಂದಲ್ಲ ಒಂದಿನ ಒಪ್ಪೋದು ಅನ್ನೋ ನಂಬಿಕೆಯಲ್ಲಿ ನಾವೆಲ್ಲರೂ ಇದೀವಿ. ಇವಾಗ ಅದಕ್ಕೂ ನೀನ್ ತಾಳಿ ತೆಗ್ದಿರೋದಕ್ಕೂ ಏನ್ ಸಂಬಂಧ ಪಾರ್ವತಿ? ಜನನಿಯವರು ಕೊಟ್ಟಿದ್ದ ಜುಮ್ಕಿನ ನಾನ್ ಹಾಕೊಂಡಾಗ್ಲೇ ಅಮ್ಮನ್ ನೋಡಕ್ಕಾಗ್ಲಿಲ್ಲ. ಇನ್ನು ಈ ಕರಿಮಣಿನ ಜನನಿಯವ್ರಿಗೆ ಅಂತಾನೆ ಪೋಣಿಸಿದ್ದು, ಆಶೀರ್ವಾದ ಮಾಡಿಕೊಟ್ಟಿದ್ದು. ನಾನದನ್ನ ಹಾಕೊಂಡಾಗ್ಲೂ ಅಮ್ಮಂಗೆ ಇಷ್ಟ ಆಗ್ಲಿಲ್ಲ. ಆದ್ರೆ ಬುದ್ಧಿಯವ್ರಿಗೆ ಬೇಜಾರಾಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಅದನ್ನ ನಿಮ್ಮಿಂದ ಕಟ್ಟಿಸ್ಕೊಂಡೆ. ಹಾಗಾದ್ರೆ ಎಲ್ಲಿವರೆಗೂ ಯಾಚನಾಧಾರದಲ್ಲಿ ಇರ್ತೀಯ? ಅಮ್ಮ ಯಾವಾಗ ನನ್ನ ಸೊಸೆ ಅಂತ ಒಪ್ಕೋತಾರೋ ಆ ದಿನ ಅವ್ರ ಮುಂದೆನೆ ಈ ತಾಳಿನ ನಿಮ್ಮಿಂದ ಬದಲಾಯಿಸ್ಕೋತೀನಿ. ಅಲ್ಲಿವರೆಗೂ ಇದೇ ಅರ್ಶನದ ದಾರದಲ್ಲಿರ್ತೀನಿ. ದಯವಿಟ್ಟು ನೀವ್ ಯಾರು ಬೇಜಾರು ಮಾಡ್ಕೋಬೇಡಿ. ಜನನಿ, ಅತ್ತೆ ಕರಿತಾ ಇದಾರೆ, ಏನು ಅಂತ ಕೇಳ್ಕೊಂಡ್ ಬರ್ತೀನಿ. ಆಕೆಯಲ್ಲಿ ಯಾವ ಗುಣಗಳು ಇಲ್ಲ ಅಂತ ನೀನು ಸಂಕಟ ಪಡ್ತಾ ಇದೆಯೋ ಅದು ಇದೆಯಾ ಇಲ್ವಾ ಅಂತ ನೀನು ಪರೀಕ್ಷೆನೆ ಮಾಡಲಿಲ್ವಲ್ಲ? ಒಂದು ಸಲ ಪರೀಕ್ಷೆ ಮಾಡು. ಯಾಕೆ ಒಂದು ಅವಕಾಶ ಪಾರ್ವತಿ ಕೊಡಬಾರದು? ನಿಮ್ಮ ಮಾತಿಗೆ ಬೆಲೆ ಕೊಟ್ಟು, ನಿಮಗೆ ಮರ್ಯಾದೆ ಕೊಟ್ಟು, ನೀವು ಹೇಳಿದ ಹಾಗೆ ಪಾರ್ವತಿಗೆ ಒಂದು ಅವಕಾಶ ಕೊಡ್ತೀನಿ. ಹಬ್ಬಕ್ಕೆ ಅಂತ ಊರಿಗೆ ಹೋಗಿರೋ ಜಯ ಇನ್ನೂ ಬಂದಿಲ್ಲ, ಅದಕ್ಕೆ ನಿನ್ನೆ ಕರೆದ್ನಮ್ಮ. ಪರವಾಗಿಲ್ಲ ಅತ್ತೆ, ಏನ್ ವಿಷಯ ಹೇಳಿ. ನಾಳೆ ಆಫೀಸಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಅರೇಂಜ್ ಆಗಿದೆ. ಆದಿತ್ಯ, ಪ್ರೀತು ಇಬ್ರನ್ನೂ ಬರಕ್ಕೆ ಹೇಳು. ಸರಿ ಅತ್ತೆ. ಹಾಗೆ ಪಾರ್ವತಿ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು, ಇಲ್ಲಿಗೆ ಬರಕ್ಕೆ ಹೇಳ್ತೀಯಮ್ಮ? ಪಾರ್ವತಿ ಅವರನ್ನ? ಸರಿ ಅತ್ತೆ, ಈಗಲೇ ಬರೋದಕ್ಕೆ ಹೇಳ್ತೀನಿ. ಏನಂತೆ ಜನನಿ ಅವ್ರೆ? ಪಾರ್ವತಿ ಅವರೇ, ಅತ್ತೆ ನಿಮ್ಮನ್ನ ಕರೀತಿದ್ದಾರೆ. ನನ್ನನ್ನ? ಬೇಗ ಹೋಗಿ. ಅಲ್ಲ, ಏನ್ ವಿಷಯ? ಏನ್ ಕಾರಣಕ್ಕೆ ಕರ್ತಿದ್ದಾರೆ? ನಿಮ್ ಹತ್ರ ಅತ್ತೆ ಏನೋ ಮಾತಾಡ್ಬೇಕಂತೆ. ನನ್ನ ಹತ್ರನಾ? ಗಾಬರಿ ಆಗ್ಬಿಡಿ ಪಾರ್ವತಿ ಅವರೇ. ಅಪ್ಪ ನಮ್ಮನ್ನೆಲ್ಲ ಹಬ್ಬಕ್ಕೆ ಊರಿಗೆ ಕರ್ತಿದ್ದೆ ನಿಮ್ಮನ್ನ ಅತ್ತೆನ ಒಂದ್ ಮಾಡೋದಿಕ್ಕೆ ಅಂತ.
ವಿಷಯವಾಗಿ ಅತ್ತೆ ಹತ್ರ ಅಪ್ಪ ಮಾತಾಡಿದ್ದಾರೆ ಅನ್ಸುತ್ತೆ. ಈಗ ನಿಮ್ಮನ್ನ ಕರಿತಿರೋದು ಆ ವಿಷಯದ ಬಗ್ಗೆನೇ ನಿಮ್ ಹತ್ರ ಮಾತಾಡೋದಕ್ಕೆ ಕರಿತಿದ್ದಾರೆ ಅನ್ಸುತ್ತೆ. ನೀವು ಧೈರ್ಯವಾಗಿ ಹೋಗಿ. ಹೋಗ್ಬಾ ಪಾರು. ಭಾವ, ನಾಳೆ ನೀವು ಪ್ರೀತು ಆಫೀಸಿಗೆ ಹೋಗ್ಬೇಕಂತೆ. ಏನು, ನಾನು ಪ್ರೀತು ಇಬ್ರುನಾ? ಯಾಕೆ? ನಾಳೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಇದೆಯಂತೆ, ಅದಕ್ಕೆ ನಿಮ್ಮಿಬ್ರು ಬರೋದಕ್ಕೆ ಹೇಳಿದ್ರು. ಸರಿ, ಹೋದ್ರಾಯ್ತು. ಜಾನಿ, ಆದ್ರೆ ಅಮ್ಮ ಪಾರುನ್ ಕರೆದಿರೋದು ನೀನ್ ಹೇಳಿದ ರೀಸನ್ಗೆ ಇರ್ಬಹುದಾ? ಗೊತ್ತಿಲ್ಲ ಭಾವ, ಇದ್ರೂ ಇರ್ಬಹುದು ಅನ್ಸುತ್ತೆ. ಸರಿ ಸರಿ, ಏನ್ ವಿಷಯ ಅಂತ ಮೆತ್ತಗೆ ಹೋಗಿ ಕೇಳಿಸ್ಕೊಳ್ಳೋಣ. ಅಯ್ಯೋ ಬೇಡಪ್ಪ, ಅತ್ತೆ ಏನಾದ್ರೂ ನೋಡಿದ್ರೆ ಅಷ್ಟೇ ಕತೆ. ಹೇಗಿದ್ರು ಪಾರ್ವತಿ ಅವ್ರು ಹೋಗಿದಾರಲ್ಲ, ಅವ್ರು ಬಂದ್ಮೇಲೆ ಅವರಿಂದಾನೇ ತಿಳ್ಕೊಳ್ಳೋಣ. ಆದ್ರೂ ಕುತೂಹಲ ತಡ್ಕೊಳಕ್ ಆಗ್ತಾ ಇಲ್ಲ. ಅಕಸ್ಮಾತ್ ಆಗಿ ಅದಕ್ಕೆ ಫೀಲ್ ಮಾಮ್ ಹಾರ್ಟ್ ಟಚ್ ಆಗಿ, ಸಾರಿ ಪಾರ್ವತಿ, ನನ್ನಿಂದ ತಪ್ಪಾಗಿದೆ, ಇನ್ಮೇಲಿಂದ ನೀನು ಈ ಮನೆ ಹಿರಿಸೊಸೆ ಅಂತ ಒಪ್ಕೊಂಡ್ಬಿಟ್ರೆ? ಹಾಗೇನಾದ್ರೂ ಆದ್ರೆ ನೀನ್ ಕೇಳಿದನ್ ಕೊಡಿಸ್ತೀನಿ ಪ್ರೀತು. ಹೌದಾ? ಹಾಗಾದ್ರೆ ಹಾಗೆ ಆಗ್ಲಪ್ಪ ದೇವ್ರೆ. ಸರಿ ಸರಿ, ಇಲ್ಲಿ ನಿಂತ್ಕೊಳ್ಳೋಕ್ಕಿಂತ ಮಾಮ್ ಇದಾರಲ್ಲ ಆ ಜಾಗನ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡಾದ್ರು ಏನ್ ವಿಷಯ ಅಂತ ತಿಳ್ಕೊಳ್ಳೋಣ. ಬನ್ನಿ ಬನ್ನಿ ಬನ್ನಿ. ಅಲ್ಲ ಪ್ರೀತು, ಪ್ರೀತನೂ ಇಲ್ಲ ಗೀತನೂ ಇಲ್ಲ, ಬಾ 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 ಬಾ. ಅಮ್ಮ ಬರೋದಕ್ಕೆ ಹೇಳಿದ್ರಂತೆ. ನಾಳೆ ನೀನು ಆಫೀಸಿಗೆ ಬಾ. ಆಫೀಸ್ಗ ನಾನಾ? ಹೌದು, ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ. ಅದಕ್ಕೆ ಬೇಕಾದ ಎಲ್ಲ ತಯಾರಿನೂ ಮಾಡ್ಕೊಂಡು ಬಾ. ನಾಳೆ ನಿನಗೆ ಒಂದು ಮುಖ್ಯವಾದ ಜವಾಬ್ದಾರಿನ ವಹಿಸ್ತೇನೆ. ಯಾವುದೇ ರೀತಿಲೂ ಆಭಾಸಗಳಾಗಬಾರ್ದು. ಆ ರೀತಿ ತಯಾರಾಗಿ ಬರಬೇಕು. ಸರಿ ಅಮ್ಮ, ಖಂಡಿತ ಬರ್ತೀನಿ. ಅದಕ್ಕೆ ನೀವೇ ಬಂದ್ಬಿಟ್ರಾ? ಮಾಮ್ ಏನಂತ ಹೇಳಿದ್ರು? ನಿಮ್ಮ ಸೊಸೆ ಒಪ್ಕೊಂಡ್ರಾ? ಇಲ್ಲ, ಆದ್ರೆ ಒಪ್ಕೋತಾರೆ ಅಂತ ನನ್ಗನ್ನಿಸ್ತಾ ಇದೆ. ಪಾರು, ಹೌದಾ? ನಿಜವಾಗ್ಲೂನಾ? ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಪಾರು. ಅದಕ್ಕೆ ಅಮ್ಮ ನಿನ್ನ ಕರೆದಿದ್ದ? ಅದಕ್ಕಲ್ಲ, ಮತ್ತೆ ನಾಳೆ ನಾನು ನಿಮ್ ಜೊತೆ ಆಫೀಸಿಗೆ ಬರ್ಬೇಕಂತೆ. ಏನಕ್ಕಂತೆ? ನಿಮ್ ಕುರ್ಚಿ ಪಕ್ಕ ನನಗೂ ಒಂದ್ ಕುರ್ಚಿ ಹಾಕಿ ಕೂರಿಸ್ತಾರಂತೆ. ಏಕೆ? ಯಾಕೆ ಅಂದ್ರೆ ದಿನ ಈ ನಿಮ್ ಮುದ್ದಾದ ಮುಖನ ನೋಡ್ಕೊಂಡ್ ಕೂತಿರೋದಕ್ಕೆ. ಆಹಾ, ಅದಕ್ಕೆ ನೀವು ಅವಾಗವಾಗ ಚೋಕು ಚಮಕ್ಕು ಕೊಡ್ತಾ ಇರ್ತೀರಾ, ಪರವಾಗಿಲ್ಲ. ಪಾರು ಪ್ಲೀಸ್ ಹೇಳು, ಅಮ್ಮ ಯಾಕೆ ನೀನ ಬರೋದಕ್ಕೆ ಹೇಳಿದ್ರು? ಹೇಳಲ್ಲ. ಅದು ನನ್ನ ಅಮ್ಮನ ಮಧ್ಯೆ ನಡೆದಿರೋ ಮಾತುಕತೆ. ಹೇಗೋ ನಾಳೆ ಆಫೀಸಿಗೆ ನೀವು ಬರ್ತಿದ್ದೀರಲ್ವಾ, ಆಗ್ಲೇ ಗೊತ್ತಾಗತ್ತೆ ಬಿಡಿ. ಪ್ಲೀಸ್ ಪಾರು, ಪ್ಲೀಸ್ ಅದ್ ಹೇಳಿ ಅಲ್ಲ. ಹೇಳಿ ಪಾರ್ವತಿ ಅವರೇ, ಪ್ಲೀಸ್. ಹೇಳಲ್ಲ ಹೇಳಲ್ಲ ನಿಮ್ಗಂತೂ ನಿಂತ್ಕೋ ಪಾರು. ನಾ ಹೇಳಲ್ಲ. ಅವ್ರು ನಿಂತ್ಕೊಳ್ಳಲ್ಲ, ನೀನೇ ಓಡ್ಬೇಕು. ಓಡು 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 ಓಡು. ಓಯ್, ಎಲ್ಲ ಹುಡುಗಿರು ಹಿಂಗೇನಾ? ಅಂದ್ರೆ ತಮ್ಗೆ ಹಿಂಗ್ ಬೇಕೋ ಹುಡುಗರ್ನ ಹಿಂದೆ ಓಡಿಸ್ತಾ ಇರ್ತಾರಲ್ವಾ, ಅದಕ್ಕೆ ಕೇಳಿದೆ. ಅಲ್ಲ, ಎಲ್ಲ ಹುಡುಗಿರಲ್ಲ, ಕೆಲವು ಹುಡುಗಿರು ಮಾತ್ರ. ಅಷ್ಟಕ್ಕೂ ನೀವೇನು ಹುಡುಗಿ ಅಲ್ವಲ್ಲ? ಏನಂದ್ರೆ ಮದ್ವೆ ಆದ್ಮೇಲೆ ಎಲ್ಲ ಹುಡುಗಿರು ಆಂಟಿನೇ ಅಲ್ವಾ? ಹೌದಾ? ನಾನು ಆಂಟಿ ಆದ್ರೆ ನೀನ್ ಅಂಕಲ್ಲ. ಸುಮ್ನೆ ಹೇಳ್ಬಿಡೆ. ಸಾರಿ ಸಾರಿ ಸಾರಿ, ಎಲ್ಲ ಊಫಿ ಊಫಿ ಮಾಫಿ ಮಾಫಿ. ಅಲ್ಲ, ಅಷ್ಟಕ್ಕೂ ಅದಕ್ಕೆ ನಮ್ಮ ಏನಕ್ಕೆ ಕರೆದಿರ್ಬೋದು?
ನೀನ್ ತುಂಬಾ ಸ್ಮಾರ್ಟ್ ಅಲ್ವಾ, ನೀನೇ ತಿಳ್ಕೊ. ಹ? ಹೋಗು ಹೋಗು, ನಾಳೆ ಹೆಂಗಿದ್ರು ನಾನು ಆಫೀಸ್ಗೆ ಹೋಗ್ತೀನಲ್ವಾ, ನಂಗೆಲ್ಲ ಗೊತ್ತಾಗತ್ತೆ. ಆಗ ನಾನು ಹಿಂಗೇನು ಹೇಳಲ್ಲ. ಏನಿಲ್ಲ, ಬಂದೆ ಬಂದೆ. ಏಯ್ ಅದು ಯಶಮಾನ್ರೆ, ನಾಳೆ ಆಫೀಸಿಗೆ ಯಾವ ಸೀರೆ ಉಟ್ಕೊಳ್ಳಿ? ಇದು ಹೇಗಿರುತ್ತೆ? ಇದು ಪೂಜೆಗೆ ಉಟ್ಕೊಳ್ಳೋ ತರ ಇರುತ್ತಲ್ವಾ? ಬೇಡ ಬಿಡಿ. ಇದು ಬೇಡ, ಇದು ತುಂಬಾ ಕಲರ್ಫುಲ್ ಆಗೋಯ್ತು. ಇದು ಇದು ಓಕೆ ಅನ್ಸುತ್ತೆ. ಹೌದಾ? ಇದು ನೋಡಿ ನೋಡಿ. ಬೇಡ ಬೇಡ ಪಾರು. ಬೇಡವಾ? ಇದು ಹೇಗಿರುತ್ತೆ ನೋಡಿ. ನಂಗೆ ಯಾಕೋ ಇದೇ ಬೆಸ್ಟ್ ಅನಿಸ್ತಾ ಇದೆ. ಹೌದಾ? ಸರಿ ಯಜಮಾನ್ರೆ, ಸರಿ, ನಾನು ಇದನ್ನೇ ಉಟ್ಕೋತೀನಿ. ಯಜಮಾನ್ರೆ, ಇನ್ ಮುಂದೆ ನಮ್ಗೆಲ್ಲ ಒಳ್ಳೆ ದಿನಗಳೇ ಅಂತ ಅನಿಸ್ತಾ ಇದೆ. ನನ್ಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಹೇಳ್ಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ. ಪಾರು, ನಿನ್ನ ಮತ್ತೆ ಅಮ್ಮನ ಮಧ್ಯ ಅದೇನ್ ಮಾತುಕತೆ ನಡೆದಿದೆಯೋ ನನ್ಗೆ ಗೊತ್ತಿಲ್ಲ. ಆದ್ರೆ ನಿನ್ ಖುಷಿ ನೋಡ್ತಾ ಇದ್ರೆ ಮುಂದೆ ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಹ್ಞೂ ಯಜಮಾನ್ರೆ, ಕೊನೆಗೂ ಆ ದೇವ್ರು ನಮ್ ಕೈ ಬಿಡ್ಲಿಲ್ಲ. ಪಾರು, ಇದೇ ಖುಷಿಗೆ ನನಗೇನು ಕೊಡಲ್ವಾ? ಏನ್ ಬೇಕು ಕೇಳಿ, ನಿಮ್ಗೋಸ್ಕರ ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ನೀನ್ ಪ್ರಾಣ ಕಳ್ಕೊಂಡ್ರೆ ನಾನ್ ಜೀವಂತವಾಗಿರ್ತೀನ? ಖಂಡಿತ ಇಲ್ಲ. ಈ ರೀತಿ ಯಾವತ್ತೂ ಮಾತಾಡ್ಬೇಡ. ಅದ್ ನನ್ ಗೊತ್ತು ಯಜಮಾನ್ರೆ, ನಿಮ್ ಮೇಲಿರೋ ಪ್ರೀತಿಯಿಂದ ಹಾಗಂದೆ. ಸರಿ, ಇನ್ಮೇಲಿಂದ ನಾನು ಹಾಗೆಲ್ಲ ಮಾತಾಡೋದಿಲ್ಲ, ಆಯ್ತಾ? ಈಗ ಹೇಳಿ, ನಿಮ್ಗೇನ್ ಬೇಕು? ಏನ್ ಕೊಡ್ತೀಯಾ? ಏನ್ ಬೇಕು ಕೇಳಿ. ಸಿಹಿ. ಓ, ಪಾಯಸನಾ? ಈಗ್ಲೇ ಮಾಡ್ಕೊಂಡ್ ಬರ್ತೀನಿ ರೀ. ನಾನ್ ಕೇಳಿದ್ದು ಆ ಸಿಹಿ ಇಲ್ಲ, ಈ ಸಿಹಿ. ನಮ್ಮ ಮದುವೆಗೆ ಎಷ್ಟು ದಿನ ಆಯ್ತು. ಅಮ್ಮ ಒಪ್ಕೊಳ್ಳೋವರೆಗೂ ಫಸ್ಟ್ ನೈಟ್ ಬೇಡ ಅಂತ ಅಂದಿದ್ದೆ. ಒಂದು ಮುತ್ತು ಕೊಡ್ಲಿಲ್ಲ ಅಂದ್ರೆ ಹೇಗೆ ಹೇಳು? ಬೇಡ. ಅದೇ ಯಾಕೆ? ಪ್ಲೀಸ್ ಕರುಣೆ ತೋರಿಸು. ಕ್ಷಮಿಸಿ ಯಜಮಾನ್ರೆ. ಓಡು, ಎಷ್ಟು ದಿನ ಓಡ್ತೀಯ ಅಂತ ನಾನು ನೋಡ್ತೀನಿ. ಏನಾಯ್ತು ಹೇಳು. ಸಾವಿತ್ರಕ್ಕ, ಅಖಿಲಮ್ಮಂಗೆ ನನ್ ಮೇಲಿರೋ ಕೋಪ ಕಮ್ಮಿ ಆಗಿದೆ. ನನಗೆ ಅದೇ ಖುಷಿ. ನಾಳೆ ಆಫೀಸಿಗೆ ಬಾ, ನಿನ್ಗೊಂದು ದೊಡ್ಡ ಜವಾಬ್ದಾರಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ನನಗಂತೂ ಸಖತ್ ಖುಷಿ ಆಗ್ತಿದೆ ಸಾವಿತ್ರಕ್ಕ. ಲೇ ಅಕ್ಕ ಹೋಲ್ಡ್ ಆನ್. ಅಷ್ಟಕ್ಕೂ ಅಖಿಲಮ್ಮ ನಿನ್ನ ಯಾಕೆ ಬರೋದಕ್ಕೆ ಕೇಳಿದ್ದಾರೆ ಅಂತ ಗೊತ್ತಾ? ಗೊತ್ತು. ಏನಕ್ಕೆ? ಜವಾಬ್ದಾರಿ ವಹಿಸೋದಿಗಣಿ. ಏನ್ ಜವಾಬ್ದಾರಿ? ಆಫೀಸ್ ಬಾಸ್ ಮಾಡಕ್ಕ? ಲೇ ದಡ್ಡ, ನನಗೆ ಅಷ್ಟು ದೊಡ್ಡ ಜವಾಬ್ದಾರಿ ಕೊಡೋದಕ್ಕೆ ನಾನೇನ್ ವಿದೇಶದಲ್ಲಿ ಓದ್ಕೊಂಡ್ ಬಂದಿದ್ದೀನ? ಆಫೀಸ್ ಜವಾಬ್ದಾರಿ ಅಂದ್ರೆ ನಾನ್ ಮನೇಲಿ ಮಾಡ್ತೀನಲ್ಲ, ಆ ಜವಾಬ್ದಾರಿಗಳನ್ನ ಅಲ್ಲಿ ನಿಭಾಯಿಸಕ್ಕಣೋ. ಓ, ಅಂದ್ರೆ ಕ್ಲೀನಿಂಗ್ ಮಾಡ್ಸೋ ಜವಾಬ್ದಾರಿ ಕೊಡ್ಬೋದು ಅನ್ಸುತ್ತೆ. ಇಲ್ಲ ಚನ್ನಪ್ಪಣ್ಣ,
ಮನೆ ಮೇಂಟೈನ್ ಮಾಡೋ ತರ ಆಫೀಸ್ ಮೇಂಟೈನ್ ಮಾಡೋ ಜವಾಬ್ದಾರಿನೂ ಕೊಡ್ಬೋದು ಅನ್ಸುತ್ತೆ. ನನ್ಗೆ ನಾವು ಮನೇಲಿ ಮಾಡೋ ತರ ಅಡಿಗೆ ಜವಾಬ್ದಾರಿಗಳನ್ನ ವಹಿಸ್ಬೋದು ಅಂತ ಅನ್ಸುತ್ತೆ. ಏ ಇಲ್ಲ ಇಲ್ಲ, ನೀನ್ ಕಾಫಿ ಚೆನ್ನಾಗ್ ಮಾಡ್ತೀಯಲ್ಲ ಪಾರ್ವತಿ, ಅದ್ರ ಜವಾಬ್ದಾರಿ ವಹಿಸ್ಬೋದು ಅನ್ಸುತ್ತೆ. ಹಾ ಇದ್ರೂ ಇರ್ಬೋದು. ಎಲ್ರು ಸ್ವಲ್ಪ ಸುಮ್ನಿರ್ತೀರಾ? ಇಷ್ಟಕ್ಕೂ ನಿಮಗ್ ನೀವೇ ಕಲ್ಪನೆ ಮಾಡ್ಕೊಂಡ್ರೆ ಹೆಂಗೆ? ಅಖಿಲಮ್ಮ ಇಂಥ ಕೆಲ್ಸಕ್ಕೆ ಕರ್ದಿದೀನಿ ಅಂತ ಪಾರುತ್ರ ಏನಾರು ಹೇಳಿದಾರ? ಮತ್ತೆ ನಿಮಗ್ ನೀವೇ ನಿರ್ಧಾರ ತಗೊಂಡ್ಬಿಡೋದಾ? ಮತ್ತಿನ್ಯಾಕ್ ಕರ್ದಿರ್ಬೋದು ಸಾವಿತ್ರಕ್ಕ? ಅದೇ ನಂಗೂ ಗೊತ್ತಾಗ್ತಿಲ್ಲ ಕಣೋ. ಥ್ಯಾಂಕ್ಸ್ ಅಮ್ಮ ಜಾನ್ವಿ. ಥ್ಯಾಂಕ್ಸಾ? ಓ, ಅತ್ತೆ ಪಾರ್ವತಿಯವರನ್ನ ಆಫೀಸಿಗೆ ಬರೋದಿಕ್ ಹೇಳಿದ್ರಲ್ಲ, ಆ ಖುಷಿಗ? ಇವತ್ತು ಪಾರ್ವತಿ ಖುಷಿಯಾಗಿದ್ದಾಳೆ ಅಂದ್ರೆ ಅದಕ್ಕೆ ನೀನೇ ಕಾರಣ. ಅದಕ್ಕೆ ಥ್ಯಾಂಕ್ಸ್. ನೀನ್ ಅಮ್ಮನ ರೂಮಿಗೆ ಹೋಗಿ ಅವ್ರ ಸೀರೆ ತಂದು ಪಾರ್ವತಿನ ಅಮ್ಮನ ತರ ರೆಡಿ ಮಾಡಿ ಅದಕ್ಕೆ ಅಡ್ಡ ಬಂದ ದಾಮಿನಿ ಚಿಕ್ಕಮ್ಮನ ಹೇಗೋ ಯಾಮಾರಿಸಿ ನಾವ್ ಅನ್ಕೊಂಡಿದ್ದನ್ ಸಾಧಿಸ್ತಲ್ಲ, ಗ್ರೇಟ್ ನೀನು. ಹಲೋ ಹಲೋ ಬ್ರೋ, ದಾಮಿನಿ ಚಿಕ್ಕಮ್ಮನ ಒಪ್ಸಿದ್ ನಾನು. ಆಯ್ತು ಪ್ರೀತು, ನಿನಗೂ ಒಂದು ಸ್ಪೆಷಲ್ ಥ್ಯಾಂಕ್ಸ್. ವೆಲ್ಕಮ್ ಬ್ರೋ. ನೀವಿಬ್ರು ಮಾಡಿದ ಸಹಾಯನ ನಾನಾಗ್ಲಿ ಪಾರ್ವತಿ ಆಗ್ಲಿ ಯಾವತ್ತೂ ಮರೆಯಲ್ಲ. ಯಾಕ್ ಭಾವ ಹೀಗೆಲ್ಲ ಮಾತಾಡಿ ನಮ್ಮಿಬ್ರನ್ನ ಹೊರಗಿನವ್ರು ಮಾಡ್ತಾ ಇದ್ದೀರಾ? ನನ್ನ ಪ್ರೀತು ಮದ್ವೆಗೆ ನೀವು ಪಾರ್ವತಿಯವ್ರು ಮಾಡಿರೋ ಸಹಾಯದ ಮುಂದೆ ನಾವ್ ಮಾಡಿರೋದು ಏನೂ ಅಲ್ಲ. ನಿಜ ಬ್ರೋ, ಇವತ್ತು ನಾನು ಮತ್ತೆ ಜನನಿ ಹ್ಯಾಪಿ ಆಗಿದೀವಿ ಅಂದ್ರೆ ಅದಕ್ಕೆ ನೀನು ಮತ್ತೆ ಅದಕ್ಕೇನೆ ಕಾರಣ. ಭಾವ, ಆಕ್ಚುಲಿ ನಾವ್ ಅಪ್ರಿಶಿಯೇಟ್ ಮಾಡ್ಬೇಕಾಗಿರೋದು ಅತ್ತೆನ. ನಾವು ಮಾಡಿರೋ ಪ್ರಯತ್ನ ಅವರಿಗೆ ಇಷ್ಟ ಆಯ್ತು ಅನ್ಸುತ್ತೆ. ಅದಕ್ಕೆ ಪಾರ್ವತಿ ಅವ್ರನ್ನ ತಾವೇ ರೂಮಿಗೆ ಕರೆದು ಆಫೀಸಿಗೆ ಬಾ ಅಂತ ಕರೆದಿದ್ದಾರೆ. ಹೌದಮ್ಮ ಜರ್ನಿ, ಅಮ್ಮ ನೋಟ ಹೊರಟಾಗಿದ್ರು ಮನ್ಸು ಮಗು ತರ. ಅದೇನೋ ನಿಜ. ಬಟ್ ಒಂದು ಕನ್ಫ್ಯೂಷನ್ ಇದೆ. ಮಾಮ್ಗೆ ಅದಕ್ಕೆ ಪ್ರಯತ್ನ ಇಷ್ಟ ಆಗಿದ್ರೆ ನಮ್ ಎಲ್ರ ಮುಂದೆ ಕೂತು ಮಾತಾಡಿಸಿ ಅವ್ರನ್ನ ಸೊಸೆ ಅಂತ ಒಪ್ಕೋಬಹುದಾಗಿತ್ತು. ಸಪ್ರೇಟ್ ಆಗಿ ಅದಕ್ಕೆ ಮಾತ್ರ ಕರೆದು ಮಾತಾಡಿಸೋ ಅವಶ್ಯಕತೆ ಏನಿತ್ತು? ಅದು ಅಲ್ಲದೆ ಮನೆಯಲ್ಲಿ ಅದಕ್ಕೆ ಸೊಸೆ ಸ್ಥಾನ ಕೊಡ್ಬೇಕಾದವರು ಆಫೀಸ್ಗೆ ಯಾಕೆ ಕರೆದ್ರು? ಅದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ದಿವಸ. ಬಹುಶಃ ಎಲ್ರ ಮುಂದೆ ಪಾರ್ವತಿಯವರನ್ನ ನನ್ ಸೊಸೆ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಬಹುದು ಅನ್ಸುತ್ತೆ. ಇಲ್ಲ, ಅದಕ್ಕೇನು ಒನ್ ಆಫ್ ದ ಡೈರೆಕ್ಟರ್ಸ್ ಅಂತ ಕನ್ಸಿಡರ್ ಮಾಡಬಹುದಾ? ಅಥವಾ ಪಾರ್ವತಿಯವ್ರ ಹೆಸರಿಗೆ ಸ್ವಲ್ಪ ಶೇರ್ ಟ್ರಾನ್ಸ್ಫರ್ ಮಾಡಿ ಅವ್ರನ್ನ ಶೇರ್ ಹೋಲ್ಡರ್ ಮಾಡಬಹುದಾ? ಅಮ್ಮನ ಮನ್ಸಲ್ಲಿ ಏನಿದೆಯೋ ಗೊತ್ತಿಲ್ಲ, ಆದ್ರೆ ಎಲ್ಲರ ಮುಂದೆ ಪಾರ್ವತಿನ ನನ್ ಸೊಸೆ ಅಂತ ಪರಿಚಯ ಮಾಡಿಸಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಹೌದು ಬ್ರೋ, ಅದಕ್ಕೋಸ್ಕರನೇ ಅಲ್ವಾ ನಾವು ಅವತ್ತಿಂದ ಕಾಯ್ತಾ ಇರೋದು. ಮೋಸ್ಟ್ಲಿ ಆ ಗಳಿಗೆ ನಾಳೆನೆ ಬರುತ್ತೆ ಅನ್ಸುತ್ತೆ. ಅಖಿಲಮ್ಮ ನಾಳೆ ನನ್ನ ಸೊಸೆ ಅಂತ ಎಲ್ರ ಮುಂದೆ ಪರಿಚಯ ಮಾಡಲ್ಲ, ಅದಂತೂ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನಾಳೆ ಆಫೀಸಿಗೆ ಬಾ, ನಿಂಗೆ ದೊಡ್ಡ ಜವಾಬ್ದಾರಿ ವಹಿಸ್ತೀನಿ ಅಂತ ಹೇಳಿದ್ದಾರೆ. ಬಹುಶಃ ಇವರೆಲ್ಲರೂ ಹೇಳಿದ್ರಲ್ಲಿ ಯಾವ್ದಾದ್ರು ಒಂದ್ ಜವಾಬ್ದಾರಿನ ನಾನು ಕೊಡ್ಬೋದು ಅನ್ಸುತ್ತೆ. ಅಲ್ಲ ಕಣೆ ಅಕ್ಕ, ಆ ತರ ಕೆಲ್ಸ ಕೊಟ್ರೆ ನಿಂಗ್ ಖುಷಿ ಪಡೋದ್ರಲ್ಲಿ ಏನಿದೆ? ನನಗನ್ಸುತ್ತೆ ಅಖಿಲಮ್ಮ ನಿನ್ನ ದೂರ ಮಾಡ್ತಿದ್ದಾರೆ ಅಂತ. ಯಾಕಂದ್ರೆ ಅಖಿಲಮ್ಮ ಇತ್ತೀಚೆಗೆ ಆಫೀಸ್ಗೆ ಜಾಸ್ತಿ ಹೋಗ್ತಿಲ್ಲ. ಅದೇ ನೀನ್ ಆಫೀಸ್ಗೆ ಹೋದ್ರೆ ನಿನ್ ಮುಖ ನೋಡಕ್ ತಪ್ಪುತ್ತೆ ಅಂತ ಈ ರೀತಿ ಯೋಚನೆ ಮಾಡಿರ್ಬೋದಾ? ಚೇಚೆ, ಅಖಿಲಮ್ಮ ಅಂತ ಸಣ್ಣ ಮನ್ಸಿನವ್ರಲ್ಲಮ್ಮ. ಒಂದ್ ವೇಳೆ ಗಣಿ ಹೇಳ್ದಾಗೆ ಅಮ್ಮ ನನ್ನನ್ನ ದೂರ ಇಡೋದಿಕ್ಕೆ ಈ ನಿರ್ಧಾರ ತಗೊಂಡಿದ್ರೆ ನಾನು ಅದಕ್ಕೂ ಸಂತೋಷ ಪಡ್ತೀನಿ ಸಾವಿತ್ರಕ್ಕ. ಯಾಕೆ ಅಂದ್ರೆ ನಾನು ಈ ಮನೆಗೆ ಸೊಸೆಯಾಗಿ ಬಂದಾಗಿಂದ ಅಮ್ಮಂಗೆ ಸಂತೋಷ ನೆಮ್ಮದಿ ಇಲ್ಲ. ಅದೇ ನಾನು ಬೆಳಿಗ್ಗೆಯಿಂದ ಸಂಜೆವರೆಗೂ ಆಫೀಸಲ್ಲಿದ್ರೆ ಅಮ್ಮ ಮನೇಲಿ ನೆಮ್ಮದಿಯಾಗಿರ್ತಾರೆ ಅನ್ನೋದಾದ್ರೆ ಅದಕ್ಕಿಂತ ಪುಣ್ಯದ ಕೆಲಸ ಬೇರೆ ಏನಿದೆ ಹೇಳು? ಅಖಿಲಮ್ಮನ ಖುಷಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಅಮ್ಮ ಆಫೀಸಿಗೆ ಕರೆದಿದ್ದ ಖುಷಿಲಿ ನನ್ನ ಹೆಂಡತಿಗೆ ನಿದ್ದೆನೆ ಬರ್ತಿಲ್ಲ ಅನ್ಸುತ್ತೆ. ಬೇಗ ಬಾ ಪಾರು. ಪಾರು, ನಾಳೆ ನೀನು ಆಫೀಸ್ಗೆ ಹೋಗೋದಂತೂ ಗ್ಯಾರಂಟಿ ಆಗಿದೆ. ಅಮ್ಮವ್ರು ಏನೇ ಕೆಲಸ ಕೊಟ್ಟರು ಅಚ್ಚುಕಟ್ಟಾಗಿ ಮಾಡ್ತೀಯ ಅನ್ನೋ ನಂಬಿಕೆ ನನಗಿದೆ. ಆದರೆ ಅದಕ್ಕೆ ಸರಿಯಾಗಿ ತಯಾರಿ ಆಗ್ಬೇಕಲ್ವಾ? ಆಮೇಲೆ ಎಲ್ರ ಮುಂದೆ ಅಭಾಸ ಆಗ್ಬಾರ್ದು.
ಆಫೀಸ್ ಬಗ್ಗೆ, ಆಫೀಸಲ್ಲಿ ಇರೋರ್ ಬಗ್ಗೆ ಯಜಮಾನ್ರಿಗಿಂತ ಚೆನ್ನಾಗಿ ಇನ್ಯಾರಿಗ್ ಗೊತ್ತಿದೆ ಹೇಳು? ಅವ್ರನ್ನ ಹೋಗಿ ಎಲ್ಲ ಸರಿಯಾಗಿ ತಿಳ್ಕೊ. ಸರಿ ಸಾವಿತ್ರಕ್ಕ, ನಾನು ಈಗಲೇ ಹೋಗ್ತೀನಿ. ಯಜಮಾನ್ರೆ. ಪಾರು, ಯಾಕೆ ಇಷ್ಟೊತ್ತು ಬರೋದಕ್ಕೆ? ಯಜಮಾನ್ರೆ ಕೆಲ್ಸ ಇತ್ತು. ಮದ್ವೆ ಆದ್ಮೇಲೂ ಕೆಲ್ಸನಾ? ಮದ್ವೆ ಆಗ್ಬಿಟ್ರೆ ಜವಾಬ್ದಾರಿ ಇರಲ್ವಾ? ಗುಡ್ ಆನ್ಸರ್. ಆದ್ರೂ ನಿನ್ಗೋಸ್ಕರ ನಾನು ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ ಗೊತ್ತಾ? ಕ್ಷಮಿಸ್ಬಿಡಿ. ಕ್ಷಮಿಸ್ಬೇಕಾ? ಯಜಮಾನ್ರೆ, ನನಗೆ ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಾಗಿತ್ತಲ್ಲ. ಹಾಯಾನಾ? ಚಾರ್ಜ್ ಆಗತ್ತೆ. ಚಾರ್ಜಾ? ಏನು? ಮುತ್ತು. ಮುತ್ತ? ಅವಾಗ್ಲೇ ಮುತ್ತು ಕೊಡು ಅಂದ್ರೆ ನನ್ನ ಹತ್ರ ತಪ್ಪಿಸ್ಕೊಂಡು ಹೋದೆ. ಇವಾಗ ನಿನ್ ಸಹಾಯ ಬೇಕು ತಾನೆ? ಮುತ್ತು ಕೊಟ್ರೆ ಹೇಳ್ತೀನಿ, ಇಲ್ಲ ಅಂದ್ರೆ ರಗ್ಗೊತ್ಕೊಂಡ್. ಅಯ್ಯೋ ಯಜಮಾನ್ರೆ, ಬೇಡ. ಹಾಗಾದ್ರೆ ಮುತ್ತು ಕೊಡ್ತೀಯಾ? ಕೊಡು ಕೊಡು. ಅಲ್ಲ ಯಜಮಾನ್ರೆ, ನಾನು ಇನ್ನ ಪ್ರಶ್ನೆನೇ ಕೇಳಿಲ್ಲ, ಆಗ್ಲೇ ಕೊಡು ಕೊಡು ಅಂದ್ರೆ ಹೇಗೆ? ಮೊದ್ಲು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ, ಆಮೇಲೆ ಕೊಡ್ತೀನಿ. ಇವಾಗ ನೀನ್ ಏನ್ ಪ್ರಶ್ನೆ ಬೇಕಾದ್ರೂ ಕೇಳು, ನಾನು ಉತ್ತರ ಕೊಡ್ತೀನಿ. ನಾಳೆ ನಾನು ಆಫೀಸಿಗೆ ಹೋಗ್ಬೇಕಲ್ವಾ? ಹೊಸ ಜಾಗಕ್ಕೆ ಹೋಗೋವಾಗ ನಾನು ಹೇಗೆಲ್ಲ ತಯಾರಾಗ್ಬೇಕು, ಹೇಗ್ ಸಿದ್ಧ ಆಗ್ಬೇಕು ಅಂತ ಹೇಳ್ತೀರಾ? ಅಯ್ಯ, ಇಷ್ಟೇನಾ? ಅದು ನಾನು ಹೇಳೋಕ್ಕಿಂತ ಮುಂಚೆ ನನ್ನ ಪಾಲಿಂದ ನನಗೆ ಬರ್ಬೇಕು. ಆಹಾ, ಇದ್ಯಾಕೋ ಅತಿ ಆಗ್ಲಿಲ್ವಾ? ಅತಿ ಮಧುರ ಅನುರಾಗ ಅಂತಾರಲ್ಲ ಹಾಗೆ, ಮುತ್ತು ಕೊಟ್ರೆ ಸಹಾಯ, ಇಲ್ದೇ ಇದ್ರೆ ವಿದಾಯ.